ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಂತ ಪ್ರತಿಕ್ರಿಯೆ ಕೊಟ್ಟರು ನೆನಪಿದೆಯಾ? ಇದು ವೈಯಕ್ತಿಕ ಕಾರಣಕ್ಕೆ ಆಗಿರೋ ಕೊಲೆ ಅಂದ್ರು. ಇದಕ್ಕೂ ಲವ್ ಜಿಹಾದ್ಗೂ ಯಾವ ಸಂಬಂಧನೂ ಇಲ್ಲ ಅಂದ್ರು. ಯಾವುದು ಮರಣಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು. ಯಾವುದು ಮರಣಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು. ಯಾವುದು ಮರಣಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು. ಓಕೆ, ಇದೆಲ್ಲವನ್ನ ಸದ್ಯಕ್ಕೆ ಸೈಡ್ಗಿಡೋಣ. ಆದ್ರೆ ಆ ಮಾತಿನ ಜೊತೆಗೆ ಇನ್ನೊಂದು ಮಾತನ್ನ ಸಿದ್ದು ಹೇಳಿದ್ರು. ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಹತೋಟಿಯಲ್ಲಿದೆ ಅಂತ ಹೇಳಿದ್ರು. ಯಾವುದು ಮರಣಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು. ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ. ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ. ಆ ಮಾತು ಹೇಳೋದಕ್ಕೆ ಸಿದ್ದರಾಮಯ್ಯನವರಿಗೆ ನಾಚಿಕೆ ಆಗೋದಿಲ್ವಾ ಅಂತ. ಒಂದೇ ದಿನದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ 12 ಕೊಲೆ, ಸುಲಿಗೆ, ಬೆದರಿಕೆ ಪ್ರಕರಣಗಳು ದಾಖಲಾಗಿರೋದನ್ನ ಎಲ್ಲ ಮಾಧ್ಯಮಗಳು ವರದಿ ಮಾಡಿದೆ. ಆದ್ರೂ ಅದ್ಯಾವ ಬಾಯಲ್ಲಿ ಇಂಥ ಹಸಿ ಹಸಿ ಸುಳ್ಳು ಹೇಳ್ತಾರೆ ಸಿದ್ದರಾಮಯ್ಯನವರು? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಟ್ರೋಲ್ ಅಲ್ಲಿ ಇದೆಯಂತೆ. ಅಲ್ಲ, ಸಿದ್ದರಾಮಯ್ಯನವರ ಪ್ರಕಾರ ಎಲ್ಲಾ ಪ್ರಕರಣಗಳಿಗೂ ಪರ್ಸನಲ್ ರೀಸನ್, ಆಕಸ್ಮಿಕ ಅಂತ ಸರ್ಟಿಫಿಕೇಟ್ ಕೊಟ್ಟು ಬಿಟ್ರೆ, ಕ್ಲೀನ್ ಚಿಟ್ ಕೊಟ್ಬಿಟ್ರೆ ಕಾನೂನು ಸುವ್ಯವಸ್ಥೆ ಖಂಡಿತ ಚೆನ್ನಾಗಿರುತ್ತೆ. ಹೌದಲ್ವಾ ಸಿಎಂ ಸಾಹೇಬ್ರೆ? ಯಾವುದು ಮರಣಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು. ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ. ಇವತ್ತು ಈ ವಿಡಿಯೋದಲ್ಲಿ ನಾವು ನೀಡೋ ಅಂಕಿಅಂಶಗಳನ್ನ ಒಂದ್ಸಲ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ನೀಟಾಗಿ ನೋಡ್ಲಿ. ಆಮೇಲೆ ಮತ್ತೊಂದ್ಸಲ ಇದೇ ಮಾತು, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹತೋಟಿಯಲ್ಲಿದೆ ಅನ್ನೋ ಮಾತನ್ನ ಹೇಳ್ತಾರ ನೋಡೇ ಬಿಡೋಣ. ದಿ ಫೈಲ್ ವೆಬ್ಸೈಟ್ ಇವತ್ತು ಒಂದು ವರದಿಯನ್ನ ಪ್ರಕಟ ಮಾಡಿದೆ. ಇದು ಊಹಾಪೋಹದ ಕಾಲ್ಪನಿಕ ವರದಿ ಅಲ್ಲ. ವಿರೋಧ ಪಕ್ಷದವರು ಅಥವಾ ಇನ್ಯಾರೋ ತಿರುಚಿ ಕೊಟ್ಟಿರೋ ವರದಿನೂ ಅಲ್ಲ. ರಾಜ್ಯ ಸರ್ಕಾರದ ಅಧೀನದಲ್ಲಿರೋ ಪೊಲೀಸ್ ಇಲಾಖೆಯೇ ಕೊಟ್ಟಿರುವಂತಹ ವರದಿ. ಸೊ ಸರ್ಕಾರ ಇದನ್ನ ಸುಳ್ಳು ಅಂತ ತಳ್ಳಿ ಹಾಕೋದಕ್ಕೆ ಆಗೋದೇ ಇಲ್ಲ. ಹೌದು ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಕ್ರೈಮ್ ರೇಟ್ ಯಾವ ರೀತಿ ಏರಿದೆ ಅನ್ನೋದಕ್ಕೆ ಈ ರಿಪೋರ್ಟೇ ಸಾಕ್ಷಿ. ಬರೀ ಈ ವರ್ಷ ಅಂದ್ರೆ 2024ರ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ರಾಜ್ಯದಲ್ಲಿ ವರದಿಯಾಗಿರೋ ಕ್ರೈಮ್ಗಳ ಸಂಖ್ಯೆ 13,495. ಸರಿಯಾಗಿ ಕೇಳಿಸ್ಕೊಳ್ಳಿ, 2 ತಿಂಗಳಲ್ಲಿ ವರದಿಯಾಗಿರೋ ಕ್ರೈಮ್ ಒಟ್ಟು 13,495. ಇದರಲ್ಲಿ ಕೊಲೆ ಇದೆ, ಸುಲಿಗೆ ಇದೆ, ಅತ್ಯಾಚಾರ ಇದೆ, ಪೋಕ್ಸೋ ಅಂದ್ರೆ ಚೈಲ್ಡ್ ಅಬ್ಯೂಸ್ ಇದೆ, ದರೋಡೆ ಇದೆ. ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣದ ಟೈಮಲ್ಲೇ ಪೊಲೀಸ್ ಇಲಾಖೆ ಈ ವರದಿಯನ್ನ ಬಿಡುಗಡೆ ಮಾಡಿರೋದ್ರಿಂದ ಇಡೀ ರಾಜ್ಯವನ್ನ ಈ ವರದಿ ಆತಂಕದಲ್ಲಿ ಇಟ್ಟಿದೆ. ಹೌದು, ಫೆಬ್ರವರಿ ಅಂತ್ಯಕ್ಕೆ ರಾಜ್ಯದಲ್ಲಿ ನಡೆದಿರೋ ಕೊಲೆಗಳ ಸಂಖ್ಯೆ 112. ಜನವರಿಯಲ್ಲಿ 83 ಹತ್ಯೆಗಳು ನಡೆದಿದೆ. ಸೊ ತಿಂಗಳಿಂದ ತಿಂಗಳಿಗೆ ಕೊಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೂ ಸಿಎಂ ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ಹದ್ದುಬಸ್ತಲ್ಲಿದೆ ಅಂತ. ಇನ್ನು ಫೆಬ್ರವರಿ ಅಂತ್ಯಕ್ಕೆ 177 ಡಕಾಯತಿ ನಡೆದಿದ್ರೆ ಜನವರಿಯಲ್ಲಿ 175 ಡಕಾಯತಿ ಪ್ರಕರಣ ವರದಿಯಾಗಿದೆ. ಇದೇನಾ ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಅಲ್ಲಿರೋದು? ಸರಗಳ್ಳತನ ಅನ್ನೋದು ಕಾಮನ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಅದರಲ್ಲೂ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ರಾಜ್ಯದಲ್ಲಿ ನಡೆದಿರೋ ಒಟ್ಟು ಕಳ್ಳತನದ ಸಂಖ್ಯೆ 4,046. ಅಂದ್ರೆ ನಿಮಗೆ ಶಾಕ್ ಆಗೋದಿಲ್ವಾ? ಇನ್ನೂ ಕಾನೂನು ಉಲ್ಲಂಘನೆ ಪ್ರಕರಣಗಳು 4,000ಕ್ಕೂ ಹೆಚ್ಚು ದಾಖಲಾಗಿದೆ. ಡೌರಿ ಕೇಸ್, ಜಾತಿ ನಿಂದನೆ ಕೇಸ್ ಇತ್ಯಾದಿಗಳನ್ನ ಸದ್ಯಕ್ಕೆ ಇಲ್ಲಿ ಪ್ರಸ್ತಾಪಿಸೋದಿಲ್ಲ.
ಆದರೆ ಅತ್ಯಾಚಾರ ಪ್ರಕರಣಗಳು ರಾಜ್ಯದಲ್ಲಿ ಬರೀ 2 ತಿಂಗಳಲ್ಲಿ 91 ಕೇಸ್ ರಿಪೋರ್ಟ್ ಆಗಿದೆ. ಇದೇನಾ ಲಾ ಅಂಡ್ ಆರ್ಡರ್? 600 ಪೋಕ್ಸೋ ಕೇಸ್ಗಳು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ವರದಿಯಾಗಿರೋದು. ಇದಕ್ಕೇನ್ ಹೇಳುತ್ತೆ ಸರ್ಕಾರ? ಏನ್ ಹೇಳುತ್ತೆ ಹೋಮ್ ಮಿನಿಸ್ಟ್ರಿ? ಇವೆಲ್ಲ ಆಫ್ಲೈನ್ ಕೇಸ್ಗಳಾದ್ರೆ ಆನ್ಲೈನ್ ಅಂದ್ರೆ ಸೈಬರ್ ಕೇಸ್ಗಳದ್ದು ಇನ್ನೊಂದು ದೊಡ್ಡ ಕತೆ. 2 ತಿಂಗಳಲ್ಲಿ ಬಂದಿರೋ ಸೈಬರ್ ಕೇಸ್ಗಳು ಸುಮಾರು 3900. ಇದರಲ್ಲಿ ಆನ್ಲೈನ್ ಫ್ರಾಡ್ ಇರಬಹುದು, ಬ್ಯಾಂಕಿಂಗ್ ಕೇಸ್ ಇರಬಹುದು, ಸೋಷಿಯಲ್ ಮೀಡಿಯಾ ಕೇಸ್ಗಳು ಇರಬಹುದು. ಅದು ಬಿಟ್ಟು ಫೈನಾನ್ಷಿಯಲ್ ಫ್ರಾಡ್ ಕೇಸ್ಗಳ ಸಂಖ್ಯೆ ಆಲ್ಮೋಸ್ಟ್ 1500ಕ್ಕೂ ಹೆಚ್ಚು ರಿಪೋರ್ಟ್ ಆಗಿದೆ. 2000ಕ್ಕೂ ಹೆಚ್ಚು ವಾಹನ ಕಳ್ಳತನ ಆಗಿದೆ. ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಮೈಕ್ ಮುಂದೆ, ಮಾಧ್ಯಮದ ಮುಂದೆ ರಾಜ್ಯ ಆರಾಮಾಗಿದೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ವೈಯಕ್ತಿಕ ಹಾಗೂ ಆಕಸ್ಮಿಕ ಸಾವುಗಳು ಆಗ್ತಾ ಇದೆ ಅಂತ ಹೇಳಿ ಎಸ್ಕೇಪ್ ಆಗ್ಬಿಟ್ರೆ ಆಯ್ತಾ? ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕಂಟ್ರೋಲಿಗೆ ತರೋ ಬದಲು ತಮ್ಮ ವಿರುದ್ಧ ಧ್ವನಿ ಎತ್ತೋವರ ವಿರುದ್ಧ ಕೇಸ್ ಹಾಕೊಂಡು ಸೇಡಿನ ರಾಜಕೀಯ ಮಾಡಿಕೊಂಡು ಕೂತಿದೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಫೇಕ್ ನ್ಯೂಸ್ ಹೆಸರಲ್ಲಿ ಕೇಸ್ ಹಾಕಿ ಸದ್ದು ಅಡಗಿಸೋಕೆ ಟ್ರೈ ಮಾಡ್ತಾ ಇದ್ದೀರಲ್ವಾ? ಅದೇ ಇವ್ರ ಪ್ರಕಾರ ಕಾನೂನು ಸುವ್ಯವಸ್ಥೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರೆ ಸಮರ್ಥನೆ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸಿಡಿಸಿದ್ರು ಸಮರ್ಥನೆ, ಮುಸ್ಲಿಂ ಯುವಕನಿಂದ ಲವ್ ಜಿಹಾದ್ಗೋಸ್ಕರ ಹೆಣ್ಮಗಳ ಕೊಲೆ ಆದ್ರೂ ಸಮರ್ಥನೆ, ಶೌಚಾಲಯದಲ್ಲಿ ಮುಸಲ್ಮಾನ ಹುಡುಗಿರು ಕ್ಯಾಮರಾ ಇಟ್ರು ಸಮರ್ಥನೆ, ಎಲ್ಲದಕ್ಕೂ ಸಮರ್ಥನೆ. ತಮ್ಮದೇ ಆದ ದೃಷ್ಟಿಕೋನದಲ್ಲಿ ವಿವರಣೆ. ಜನ ವಾಪಸ್ ಪ್ರಶ್ನೆ ಮಾಡಿದ್ರೆ ಪ್ರಚೋದನಕಾರಿ ಮಾತು ಅಂತ ಕೇಸ್ ಹಾಕ್ತೀರಾ, ಕೋಮು ದ್ವೇಷ ಬಿತ್ತುತ್ತಾ ಇದ್ದೀರಾ ಅಂತ ಕೇಸ್ ಹಾಕ್ತೀರಾ, ಫೇಕ್ ನ್ಯೂಸ್ ಅಂತ ಕೇಸ್ ಹಾಕ್ತೀರಿ. ಸಿದ್ದರಾಮಯ್ಯನವ್ರೆ, ಕಾನೂನು ಸುವ್ಯವಸ್ಥೆ ಅಂದ್ರೆ ಏನಂತ ಅರ್ಥ ಆಗ್ಬೇಕಾ ನಿಮಗೆ? 1 ತಿಂಗಳು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಅಧಿಕಾರ ನೋಡ್ಕೊಂಡು ಬಂದ್ಬಿಡಿ. ಖಂಡಿತ ಎಲ್ಲಾ ಕಡೆನೂ ಕ್ರೈಮ್ ನಡೆಯುತ್ತೆ, ಅಪರಾಧ ಪ್ರಕರಣಗಳು ದಾಖಲಾಗುತ್ತೆ. ಆದರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಅಪರಾಧಿಗಳನ್ನ ಹೇಗೆ ಮಟ್ಟ ಹಾಕಬೇಕು, ಅಪರಾಧ ಮಾಡೋರಲ್ಲಿ ಹೇಗೆ ಭಯ ಹುಟ್ಟಿಸಬೇಕು ಅನ್ನೋದನ್ನ ಆಡಳಿತ ಪಕ್ಷ ಕಲಿಬೇಕಲ್ವಾ? ದಿನದಿಂದ ದಿನಕ್ಕೆ ಅಪರಾಧಗಳ ಸಂಖ್ಯೆ ಕಮ್ಮಿ ಆಗೋ ಬದಲು ಜಾಸ್ತಿ ಆಗ್ತಿದೆ ಅಂದ್ರೆ ಏನರ್ಥ? ಕ್ರಿಮಿನಲ್ಗಳಿಗೆ ಭಯ ಕಮ್ಮಿ ಆಗಿದೆ ಅಂತ ತಾನೆ? ಆ ಭಯ ಕಮ್ಮಿ ಆಗೋಕೆ ಕಾರಣ ಯಾರು? ನೀವೇ ಅಲ್ವಾ? ಮುಸಲ್ಮಾನರು ಕ್ರೈಮ್ ಮಾಡಿದ್ರೆ ಅವರ ರಕ್ಷಣೆಗೆ ನಿಲ್ತೀರಿ, ಉಗ್ರರನ್ನ ಬಚಾವ್ ಮಾಡೋಕೆ ತುದಿಗಾಲಲ್ಲಿ ನಿಲ್ತೀರಿ, ಅಪರಾಧಗಳನ್ನ ಕಾನೂನಿನ ಕಣ್ಣಲ್ಲಿ ನೋಡೋ ಬದಲು ಜಾತಿ ಧರ್ಮದ ಕಣ್ಣಲ್ಲಿ ನೋಡ್ತೀರಿ, ವೋಟ್ ಬ್ಯಾಂಕ್ ಕಣ್ಣಲ್ಲಿ ನೋಡ್ತೀರಿ. ಇದ್ರ ಫಲನೇ ಈಗ ಕರ್ನಾಟಕ ಈ ಸ್ಥಿತಿಗೆ ತಲುಪಿರೋದು. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಬಾಂಬ್ ಬೆಂಗಳೂರು ಮಾಡಿದ್ರಿ. ಈ ರಾಜ್ಯವನ್ನ ಕ್ರೈಮ್ ಸ್ಟೇಟ್ ಮಾಡ್ತಿದ್ದೀರಿ. ಆದ್ರೆ ಒಪ್ಕೊಳ್ಳೋಕೆ ತಯಾರಿಲ್ಲ. ರಾಜ್ಯ ಆರ್ಥಿಕ ದಿವಾಳಿಯಾದ್ರೂ ಗ್ಯಾರಂಟಿ ಸಮರ್ಥನೆಗೋಸ್ಕರ ಬೊಕ್ಕಸದಲ್ಲಿ ತುಂಬಾ ಹಣ ಇದೆ ಅಂತೀರಿ. ಕೊಲೆ ಮೇಲೆ ಕೊಲೆಗಳು ನಡೆದ್ರು ಕಾನೂನು ಸುವ್ಯವಸ್ಥೆ ಹದ್ದುಬಸ್ತಲ್ಲಿದೆ ಅಂತೀರಿ. ನಿಮ್ಮ ಪ್ರಕಾರ ಎಲ್ಲವೂ ಸರಿ ಇದೆ ಬಿಡಿ, ಯಾಕಂದ್ರೆ ನಿಮ್ಗೆ ಬೇಕಾಗಿರೋರೆಲ್ಲ ಸುರಕ್ಷಿತವಾಗಿದ್ದಾರೆ. ಅಪಾಯದಲ್ಲಿರೋದು ಹಿಂದೂಗಳು, ಕ್ಷಮಿಸಿ, ಅಪಾಯದಲ್ಲಿರೋದು ಹಿಂದೂ ಧರ್ಮವನ್ನ ಗೌರವಿಸುವಂತ ಹಿಂದೂಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.